ಇವತ್ತು ನಾನು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಲೈವ್ ಬರೋದಕ್ಕೆ ಕಾರಣ ಈ ಪಿತೃಪಕ್ಷ. ಪಿತೃಪಕ್ಷ ಅಂತಂದ್ರೆ ಏನು ಅಂತಂದರೆ, ಪಿತೃಪಕ್ಷ ನಮಗೆ ಯೂಶ್ವಲಿ ಯಾವಾಗ ಬರುತ್ತೆ ಅಂತಂದರೆ, ಪ್ರತಿ ವರ್ಷ ಭಾದ್ರಪದ ಮಾಸದ ಹುಣ್ಣಿಮೆ ದಿನದಿಂದ ಆರಂಭವಾಗಿ ಅಮಾವಾಸ್ಯೆವರೆಗೂ ನಮಗೆ ಪಿತೃಪಕ್ಷ ಇರುತ್ತೆ ಅಂತೇಳಿ ತಿಳ್ಕೊಬೋದು. ಈ ಪಿತೃಪಕ್ಷದಲ್ಲಿ ಈ 15 ದಿನಗಳ ಕಾಲ ನಾವು ನಮ್ಮ ಪೂರ್ವಜರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥ ದಿನ ಅಂತೇಳಿ ಹೇಳ್ಬೋದು. ಈ 15 ದಿನಗಳ ಕಾಲದಲ್ಲಿ ನಾವು ಕೆಲವು ಕಡೆ ಹಿರಿಯರ ಹಬ್ಬ ಅಂತ ಮಾಡ್ತಾರೆ, ಕೆಲವು ಕಡೆ ಶ್ರಾದ್ದ ಅಂತ ಮಾಡ್ತಾರೆ, ಕೆಲವು ಕಡೆ ವರ್ಷದ ತಿಥಿ ಅಂತ ಮಾಡ್ತಾರೆ. ಹೀಗೆ ನಾನಾ ವಿಧಗಳಿಂದ ಒಟ್ಟಾರೆಯಾಗಿ ನಮ್ಮ ಪೂರ್ವಜರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥ ಒಂದು ಕಾರ್ಯ ಆಚರಣೆಯನ್ನು ಈ ಸಮಯದಲ್ಲಿ, ಈ ಪಿತೃಪಕ್ಷದ ಸಮಯದಲ್ಲಿ ಮಾಡ್ತಕ್ಕಂಥದ್ದು. ಇದನ್ನು ಯಾಕೆ ಮಾಡಬೇಕು ಅಂತಂದರೆ, ನೋಡಿ, ಯಾರೇ ಒಬ್ಬ ಒಂದು ವ್ಯಕ್ತಿ ಅವರ ಮರಣದ ನಂತರ ಅವರ ಆತ್ಮ ಅಲೆದಾಡ್ತಾ ಇರುತ್ತೆ. ಈ ಆತ್ಮಗಳು ಈ ಪಿತೃಪಕ್ಷದ ಸಮಯದಲ್ಲಿ ಈ 15 ದಿನಗಳ ಕಾಲ ಅವರು ತಮ್ಮ ಏನಂತಾರೆ ಕುಟುಂಬದವ್ರ ಜೊತೆ ಅವ್ರಿಗೆ ಹತ್ರ ಆಗೋದಕ್ಕೆ, ಅವ್ರ ಹತ್ರ ಬರೋದಕ್ಕೆ, ಅವ್ರದ್ದು ಆತ್ಮ ಅದು ಶಾಂತಿ ಇಲ್ಲದೆ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲದೆ ಇರೋದಕ್ಕೆ ಕಾರಣ ಅವರು ಆ ಸಮಯದಲ್ಲಿ ಈ ಸಮಯದಲ್ಲಿ ಅವರು ಕುಟುಂಬದವ್ರನ್ನ ಹತ್ರೋದಕ್ಕೆ, ಸಂಪರ್ಕ ಮಾಡೋದಕ್ಕೆ ಇರ್ತಾರೆ. ಆ ಸಮಯದಲ್ಲಿ ನಾವು ಅವ್ರಿಗೆ ಶಾಂತಿ ಮಾಡಿದಾಗ ಅವ್ರಿಗೆ ಮೋಕ್ಷ ಸಿಗುತ್ತೆ. ಅವರು ಮತ್ತೆ ಆ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರು ಮೋಕ್ಷ ಹೊಂದುತ್ತಾರೆ ಅಂತೇಳಿ ಹೇಳ್ಬೋದು. ಇದಾದ ನಂತರ ನಾವು ಮತ್ತೆ ಏನಕ್ಕೆ ಮಾಡಬೇಕು ಅಂತ, ಪ್ರಮುಖವಾಗಿ ಇದು ಯಾವಾಗ ಅಂತ ತಿಳ್ಕೊಂಡ್ವಿ. ಈಗ ಏನಕ್ಕೆ ಮಾಡಬೇಕು ಅಂತ ನೋಡೋದಾದರೆ, ಈ ಏನಕ್ಕೆ ಮಾಡಬೇಕು ಅಂತಂದರೆ, ಪಿತೃಪಕ್ಷ ಇದು ಈ 15 ದಿನಗಳ ಕಾಲ ಅವರು ನಮ್ಮ ಪೂರ್ವಜರನ್ನ ನಾವು ಸಂತೋಷ ಪಡಿಸಿದ್ರೆ ಅವ್ರಿಗೆ ಒಂದು ಖುಷಿ ಆಗುತ್ತೆ. ಅವ್ರ ಆಶೀರ್ವಾದ ನಮಗೆ ನಮ್ಮ ಮೇಲೆ ಸದಾಕಾಲ ಇರುತ್ತೆ. ನಾವು ಮಾಡ್ತಕ್ಕಂಥ ಯಾವುದೇ ಕೆಲಸ ಇರ್ಬೋದು, ಅಥವಾ ನಮಗೆ ಯಾವುದೇ ಸಮಸ್ಯೆಗಳು ಬರದ ಹಾಗೆ ನಮ್ಮ ಪೂರ್ವಜರ ಆಶೀರ್ವಾದ, ಅವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಫಲ ನಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಈ ವರ್ಷ ಯಾವಾಗ ಬಂದಿದೆ ಅಂತಂದರೆ, ಸೆಪ್ಟೆಂಬರ್ 8ನೇ ತಾರೀಕಿಂದ ಸೆಪ್ಟೆಂಬರ್ 21 ಅಮಾವಾಸ್ಯೆವರೆಗೂ ನಮಗೆ ಈ ವರ್ಷದಲ್ಲಿ ನಮಗೆ ಈ ಪಿತೃಪಕ್ಷ ಬಂದಿರುತ್ತೆ. ಈ ಶ್ರಾದ್ದ ಅಂತಂದರೆ ಏನು ಅಂತ ನೋಡೋದಾದರೆ, ಶ್ರಾದ್ದ ನಮಗೆ 2 ಪದದಿಂದ ಬಂದಿದೆ. ಒಂದು ಸತ್ ಮತ್ತು ಆಧಾರ. ಸತ್ ಅಂತಂದರೆ ಸತ್ಯ, ಆಧಾರ ಅಂದರೆ ನಿಮಗೆ ಗೊತ್ತಿದೆ ಆಧಾರ. ಈ ಎರಡೂ ಈ ಶ್ರದ್ಧಾ ಭಕ್ತಿಯಿಂದ ನಾವು ನಮ್ಮ ಪೂರ್ವಜರಿಗೆ ಒಂದು ಕಾಣಿಕೆ ಅಥವಾ ಒಂದು ಗೌರವವನ್ನು ಸಲ್ಲಿಸಿದಾಗ ಅವರ ಆತ್ಮ ಶಾಂತಿಯನ್ನು ತಗೊಂಡು ಮೋಕ್ಷ ಹೊಂದುತ್ತೆ ಅಂತೇಳಿ ತಿಳ್ಕೊಬೋದು. ಅದಾದ ನಂತರ ನಾವು ಪಿತೃಪಕ್ಷದ ಮಹತ್ವ, ಇದ್ರದ್ದು ಏನು ಮಹತ್ವ ಅಂತ ತಿಳ್ಕೊಳೋದಾದರೆ, ಇದು ನಮಗೆ ಚಂದ್ರ ಕ್ಷೀಣಿಸೋದ್ರಿಂದ ಪ್ರಾರಂಭ ಆಗುತ್ತೆ. ಅಂದರೆ ನಮಗೆ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ನಮಗೆ ಚಂದ್ರ ಕ್ಷೀಣಿಸ್ತಾ ಹೋಗ್ತಾನೆ, ಅವನ ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತಾನೆ ಅಂತೇಳಿ ಹೇಳ್ಬೋದು. ಈ ಅವಧಿಯಲ್ಲಿ ನಮಗೆ ಪೂರ್ವಜರಿಗೆ ಗೌರವ ಸಲ್ಲಿಸೋದಕ್ಕೆ ಸೂಕ್ತ ಸಮಯ ಅಂತ ಹೇಳ್ಬೋದು. ಅದಾದ ನಂತರ ನಾನು ಆಗಲೇ ಹೇಳ್ದಂಗೆ, ಮುಂಚೆನೇ ಹೇಳ್ದಾಗೆ, ನಾವು ಯಾರೇ ಒಬ್ಬ ವ್ಯಕ್ತಿ ಮರಣ ಹೊಂದ ನಂತರ ಅವ್ರ ಆತ್ಮ ಅಲೆದಾಡ್ತಾ ಇರುತ್ತೆ. ಅದು ಭೂಮಿಯಿಂದ ಚಂದ್ರನ ಮೇಲೆ ಒಂದು ಪಿತೃಲೋಕ ಅಂತ ಇರುತ್ತೆ, ಅಲ್ಲಿ ಇರುತ್ತೆ. ಅವ್ರಿಗೆ ಮೋಕ್ಷ ಸಿಗಬೇಕು ಅಂತಂದರೆ ಈ ಸಮಯದಲ್ಲಿ ನಾವು ಅವ್ರಿಗೆ ಒಂದು ಗೌರವವನ್ನು, ಒಂದು ಶ್ರಾದ್ದವನ್ನು ಅಂತೇಳಿ ಪಿಂಡದಾನವನ್ನು ಮಾಡಬೇಕಾಗತ್ತೆ. ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಏನು ಪಿತೃಬಾಧೆ ಅಂತೇಳಿ ನಾವು ಕರಿತೀವಿ, ಇದರಿಂದ ದೋಷ ಅಂತೇಳಿ ಕರಿತೀವಿ, ಇದರಿಂದ ಜನರು ಬಳಲ್ತಾ ಇರ್ತಾರೆ. ಅಂಥವ್ರು ಕೂಡ ಪ್ರಮುಖವಾಗಿ ಈ ಪಿತೃಶಾಪವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಶ್ರಾದ್ದವನ್ನು ಮಾಡಿ ಕಾಗೆಗಳಿಗೆ ಆಹಾರವನ್ನು ನೀಡಬೇಕಾಗತ್ತೆ. ಅದರಲ್ಲಿ ಮತ್ತೆ ಪ್ರಮುಖವಾಗಿ ಬರ್ತಕ್ಕಂಥದ್ದು, ಯಾಕೆ ನಾವು ಅಮಾವಾಸ್ಯೆ ದಿನನೇ, ಅದರಲ್ಲೂ ಪಿತೃಪಕ್ಷದ ಅಮಾವಾಸ್ಯೆ ಅಂದರೆ ಭಾದ್ರಪದ ಮಾಸದ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಅಂತ ಏನು ಕರಿತೀವಿ, ಇದೇ ಯಾಕೆ ಪ್ರಶಸ್ತ ಅಂತ ನೋಡೋದಾದರೆ, ಯಾವುದೇ ಒಂದು ಶುಕ್ಲ ಪಕ್ಷದಲ್ಲಿ ಸೂರ್ಯ ಚಂದ್ರನಿಂದ ದೂರ ಸರಿತಾನೆ ಅಂತೇಳಿ ಹೇಳ್ಬೋದು. ಆವಾಗ ಪಿತೃಗಳಿಗೆ ರಾತ್ರಿ ಆಗಿರುತ್ತೆ. ಅದೇ ಕೃಷ್ಣ ಪಕ್ಷದಲ್ಲಿ ಸೂರ್ಯನು ದಿನದಿಂದ ದಿನಕ್ಕೆ ಚಂದ್ರನ ಹತ್ರ ಬರ್ತಿರ್ತಾನೆ. ಹತ್ರ ಬಂದು ಅಮಾವಾಸ್ಯೆ ದಿನ ಒಂದೇ ಚಂದ್ರ, ಸೂರ್ಯ ಮತ್ತು ಈ ಪಿತೃಲೋಕ, ಈ ಮೂರು ಕೂಡ ಒಂದೇ ಸಮಾನಾಂತರವಾಗಿ ಇರ್ತಕ್ಕಂಥದ್ದು. ಇದನ್ನು ನಾವು ಪಿತೃಗಳಿಗೆ ಮಧ್ಯಾಹ್ನದ ಕಾಲ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ನಾವು ಅವ್ರಿಗೆ ಒಂದು ಶಾಂತಿ ಕಾರ್ಯನ ಮಾಡಿದ್ರೆ, ಅಥವಾ ಶ್ರಾದ್ದ ಅಥವಾ ಪಿಂಡದಾನ ಅಂತೇನು ಹೇಳ್ತೀವಿ, ಅದನ್ನು ಮಾಡಿದ್ರೆ
ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಅವರಿಗೆ ಒಂದು ಗೌರವ ಸಲ್ಲಿಸಿದ್ರೆ ಅವರು ಅವರ ಆತ್ಮ ಮೋಕ್ಷ ಶಾಂತಿಯನ್ನು ಪಡ್ಕೊಂಡು ಮೋಕ್ಷ ಹೊಂದುತ್ತೆ ಮತ್ತು ಅವರ ಆಶೀರ್ವಾದ ಸದಾಕಾಲ ಅವರ ವಂಶಜರ ಮೇಲೆ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ, ಈ ಪಿತೃಪಕ್ಷದ ಸಮಯದಲ್ಲಿ ಎಲ್ಲರೂ ತಮ್ಮ ಪೂರ್ವಜರಿಗೆ ಗೌರವವನ್ನು ವಿಶೇಷವಾಗಿ ಅಮಾವಾಸ್ಯೆ ದಿನ ಸಲ್ಲಿಸಿದ್ರೆ ಶ್ರೇಷ್ಠ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.